ಕೇಳಿದೆಯಾ ಈ ಕಥೆಯನ್ನು? ಹೇಗೆ ಶ್ರೀಹರಿಯ ಮೇಲಿನ ನಂಬಿಕೆ ಮುಕ್ತಿಗೆ ಕೊಂಡೊಯ್ಯುವುದೆಂದು. ಸಾಕು ಮಾಡು ಈ ಕಾಕಕ್ಕ ಗೂಬಕ್ಕನ ಕಥೆಗಳನ್ನು. ಇದನ್ನು ಯಾವಾದರೂ ಸಣ್ಣ ಮಕ್ಕಳಿಗೆ ಹೇಳಿದ್ದರೆ ಅದನ್ನು ನಂಬುತ್ತಿದ್ದರು. ಮನುಷ್ಯನಿಗೆ ಮಾತ್ರವೇ ಏನು, ಪಶು ಪಕ್ಷಿ ಮೃಗಾದಿ ಸಕಲ ಚರಾಚರ ವಸ್ತುಗಳಿಗೂ ಇವನೇ ಭಾಗ್ಯದಾತನಾಗಿರುತ್ತಾನೆ. ಮತ್ತು ಯಾರು ಇವನ ನಾಮಸ್ಮರಣೆ ಮಾಡುವುದಿಲ್ಲವೋ ಅವರುಗಳಿಗೆ ಇವನೇ ಅನ್ನದಾತನೂ ಆಗಿರುತ್ತಾನೆ. ರಮಾಕಾಂತ, ಸುಮ್ಮನಿರು. ನಿನ್ನ ಸಿದ್ಧಾಂತವು ನ್ಯಾಯವಾದುದಲ್ಲ. ಹೌದು ಕುಮಾರ, ನೀನು ಸುಮ್ಮನಿರು. ಏತಕ್ಕೆಂದರೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪವೆಂಬ ಗಾದೆಯಂತೆ. ಅದರಿಂದ ಯಾರಿಗಾದರೂ ಕೋಪ ಉಂಟಾಗುವುದು ಸಹಜವೇ. ನೀನು ಹೊರಡು. ಹೋಗು. ಕುಮಾರ, ನೀನು ಭಗವಂತನಲ್ಲಿ ಇಷ್ಟು ಪ್ರೀತಿ ಇಟ್ಟಿರುವುದನ್ನು ನೋಡಿ ನನಗೆ ಪರಮಾನಂದವಾಗಿರುವುದು. ಆದರೆ ರಾಜಕುಮಾರನಾದವನು ರಾಜ್ಯ ಕಾರ್ಯಗಳಲ್ಲಿಯೂ ಗಮನವನ್ನಿಡಬೇಕಲ್ಲವೇ? ಜನಕ, 3 ಲೋಕದ ರಾಜರಿಗೂ ರಾಜನೆನಿಸಿರುವವನ ಸೇವೆಗಿಂತಲೂ ಈ ರಾಜ್ಯ ಸೇವೆಯು ನನಗೆ ಅಷ್ಟು ಅಧಿಕವೆನಿಸಲಾರದು. ಭೂದೇವಿ ಶಾಸ್ತ್ರಿಗಳ ಮುಂದೆ ರಾಜ್ಯಾಡಳಿತವನ್ನು ಯಾರಿಗೆ ವಹಿಸಲಿ? ಅಂಬರೀಷನಿಗಾದರೋ ಭಗವದ್ಭಕ್ತಿ ಏನಹ ಸಂಸಾರದ ಯಾವ ವಿಚಾರವೋ ಬೇಡವಾಗಿದೆ. ಇನ್ನು ರಾಮಕಾಂತನಿಗೆ ಕೊಡೋಣವೆಂದರೆ ಕನಿಷ್ಠ ಮಾತ್ರನಾಗಿದ್ದರಿಂದ ಅವನಿಗೆ ಅಧಿಕಾರವಿಲ್ಲ. ಅದೇಕೆ ಅವನಿಗೆ ಅಧಿಕಾರವಿಲ್ಲ? ಯಾವಾಗ ಜ್ಯೇಷ್ಠ ಪುತ್ರನಿಂದ ರಾಜ ಕಾರ್ಯಗಳನ್ನು ಮಾಡಲಾಗುವುದಿಲ್ಲವೋ ಆಗ್ಗೆ ಕನಿಷ್ಠ ಪುತ್ರನೇ ಅಧಿಕಾರಿಯಾಗಬಹುದು. ಅದು ಅಲ್ಲದೆ ಅಂಬರೀಷನ ತಾಯಿ ತಮ್ಮ ಮೊದಲನೆಯ ಪತ್ನಿಯು ಸಾಯುವಾಗೆ ನಿನ್ನ ಮಗ ಅಂಬರೀಷನಿಗೆ ರಾಜ್ಯವನ್ನು ಕೊಡುತ್ತೇನೆ, ರಮಾಕಾಂತನನ್ನು ರಾಜ್ಯಾಭ್ರಷ್ಟನನ್ನಾಗಿ ಮಾಡಿಬಿಡುವೆನೆಂದು ತಾವೇನಾದರೂ ವಚನ ಕೊಟ್ಟಿರುವಿರೇನು? ಇಷ್ಟು ದುಡುಕಿ ನುಡಿಯಬೇಡ. ನಿನ್ನ ರಮಾಕಾಂತನೇನು ಚತುರನೇ, ಆದರೆ ಅವನು ಶುದ್ಧ ನಾಸ್ತಿಕನಾಗಿರುವನು. ಭೂದೇವಿ ಶಾಸ್ತ್ರಿಗಳೇ, ಈ ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಯಾರೊಬ್ಬರನ್ನೂ ಕೂಡ ನನ್ನ ಹೆಸರನ್ನು ಉಳಿಸುವಂತೆ ಕಾಣಲಿಲ್ಲ. ರಾಜ್ಯವನ್ನು ಯಾರಿಗೆ ವಹಿಸಬೇಕೆಂಬ ಯೋಚನೆಯೇ ಆಗಿದೆ. ಏನು ಮಾಡಲಿ? ಪ್ರಭು, ಈ ವಿಚಾರವನ್ನು ಪ್ರಜೆಗಳ ಒಪ್ಪಿಗೆಗೆ ಇಟ್ಟು ಬಿಡುವುದು ಉತ್ತಮವೆಂದು ತೋರುವುದು. ಪ್ರಜೆಗಳ ಸಮ್ಮತವು ಯಾರ ಪಕ್ಷವಾಗಿ ಹೆಚ್ಚಿಗೆ ಬರುವುದೋ ಅವರನ್ನೇ ಅಧಿಕಾರಿಯನ್ನಾಗಿ ಮಾಡಬಹುದು. ಶಾಸ್ತ್ರವೂ ಕೂಡ ಪ್ರಜಾ ನಿರ್ಮಿತೋ ರಾಜ ಎಂದು ಹೇಳಿರುವುದು. ಪ್ರಜೆಗಳಿಂದ ನಿಯಮಿಸಲ್ಪಟ್ಟವನೇ ರಾಜ. ಜನಕ, ತಾವು ನನ್ನ ಬಿಟ್ಟು ತಮ್ಮನಾದ ರಮಾಕಾಂತನಿಗೆ ರಾಜ ಸಿಂಹಾಸನವನ್ನು ಕೊಟ್ಟು ಬಿಡಿ. ನನಗೆ ರಾಜ್ಯಾಡಳಿತದಲ್ಲಿ ಸ್ವಲ್ಪವೂ ಇಷ್ಟವಿಲ್ಲ. ಅದು ನನ್ನ ಇಷ್ಟವಲ್ಲ, ರಾಜ್ಯದ ಪ್ರಜೆಗಳ ಸಮ್ಮತವು ಯಾರ ಪಕ್ಷವಾಗಿ ಹೆಚ್ಚಿಗೆ ಬರುವುದೋ ಅವನೇ ಈ ರಾಜ್ಯದ ಸ್ವಾಮಿಯಾಗುವನು. ಯಾರಲ್ಲಿ? ಸೇವಕ, ನೀನು ಈ ಕೂಡಲೇ ಹೋಗಿ ಊರಿನಲ್ಲಿ ರಾಜಕೀಯ ಪಂಡಿತರನ್ನು ಕರೆದುತಾ. ಆಗಲಿ ಯುವರಾಜ, ಈಗಲೇ ಕರೆದುಕೊಂಡು ಬರುವೆ. ನನ್ನ ತಂದೆ ಹೇಳಿದಂತೆ ಈಗೇನಾದರೂ ಪ್ರಜೆಗಳ ಸಮ್ಮತ ಕೇಳಿದರೆ ಖಂಡಿತವಾಗಿ ಅಗ್ರಜನೇ ಅಯೋಧ್ಯ ರಾಜನಾಗುತ್ತಾನೆ. ಹಾಗೆ ಆಗಕೂಡದು. ಆಗಲಿಕ್ಕೆ ನಾನು ಬಿಡುವುದಿಲ್ಲ. ಹೇಗಾದರೂ ಮಾಡಿ ಪ್ರಜೆಗಳನ್ನು ನನ್ನ ಪಕ್ಷದಲ್ಲಿ ಇರುವಂತೆ ಮಾಡಬೇಕು. ಅದಕ್ಕಾಗಿಯೇ ರಾಜಕೀಯ ಪಂಡಿತರನ್ನು ಬರಹೇಳಿರುವೆ. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ರಾಜಕೀಯ ಪಂಡಿತನನ್ನು ಕರೆತಂದಿರುವೆನು. ಬರಮಾಡು. ಯುವರಾಜರಿಗೆ ಜಯವಾಗಲಿ. ಹೇಳಿ, ನನ್ನಿಂದ ಏನು ಸೇವೆಯಾಗಬೇಕು? ಈಗ ನಿನ್ನಿಂದ ನನಗೊಂದು ಕೆಲಸವಾಗಬೇಕಾಗಿದೆ. ಅದೇನು ಹೇಳಿ, ಅಗತ್ಯವಾಗಿ ಮಾಡುವೆನು. ನಮ್ಮ ಜನಕನು ಸೂರ್ಯವಂಶದ ನಮ್ಮ ಈ ರಾಜ್ಯವನ್ನು ನನ್ನ ಅಗ್ರಜನಿಗೆ ಕೊಡುವುದೋ
ಅಥವಾ ನನಗೆ ಕೊಡುವುದೋ ಎಂಬ ಯೋಚನೆ ಬಂದು ಕಡೆಗೆ ಪ್ರಜಾಸಮ್ಮತಿಯು ಯಾರ ಪಕ್ಷದಲ್ಲಿ ಹೆಚ್ಚಿಗೆ ಬರುವುದೋ ಅವರಿಗೆ ಈ ರಾಜ್ಯಾಡಳಿತವನ್ನು ಕೊಡುವುದಾಗಿ ನಿಶ್ಚಯಿಸಿರುವರು. ಸರಿ ಸರಿ, ತಿಳಿಯಿತು. ಪ್ರಜೆಗಳ ಸಮ್ಮತಿ ತಮ್ಮ ಪಕ್ಷಕ್ಕೆ ಬರುವಂತೆ ಮಾಡಬೇಕು. ಬಿಡಿ, ಆ ಯೋಚನೆಯನ್ನೇ ತಾವಿಟ್ಟುಕೊಳ್ಳಬೇಡಿ. ವಿಚಾರವೇನಿದ್ದರೂ ನನಗೆ ಬಿಟ್ಟು ಬಿಡಿ. ಅದು ಹೇಗೆ? ಎಲ್ಲ ಇರುವುದು ಹಣದಿಂದ. ಅದರ ಆಸೆಯನ್ನು ತೋರಿಸಿಯೇ ಪ್ರಜೆಗಳನ್ನು ನಿಮ್ಮ ಮಾರ್ಗಕ್ಕೆ ತರುವೆನು. ನೀವು ಮಾತ್ರ ಈ ಸಂದರ್ಭದಲ್ಲಿ ಹಿಡಿತವಿಲ್ಲದೆ ಹಣ ವೆಚ್ಚ ಮಾಡಬೇಕಾಗುವುದು. ಆ ವಿಚಾರದಲ್ಲಿ ನಾನು ಸ್ವಲ್ಪವೂ ಯೋಚಿಸುವುದಿಲ್ಲ. ಅಷ್ಟೇ, ಅಷ್ಟು ಮಾಡುವುದಾದರೆ ನಮ್ಮ ಪಕ್ಷ ಬಲವಾದಂತೆ. ನಾನಿನ್ನೂ ಬರುವೆನು. ಆಗಬಹುದು. ನಿಮಗೆ ಇನ್ನೂ ಹೆಚ್ಚು ಬೇಕಾದಲ್ಲಿ ಸಂಕೋಚವಿಲ್ಲದೆ ಕೇಳಿ. ನೋಡೋಣ ಈ ರಾಜಕೀಯ ಪಂಡಿತ ರಾಜ್ಯದ ಪ್ರಜೆಗಳನ್ನು ನನ್ನ ಜಾಲದಲ್ಲಿ ಬೀಳಿಸುವುದಕ್ಕೆ ಏನು ಕುತಂತ್ರ ಮಾಡುತ್ತಾನೆ ಎಂದು. ಕುಯುಕ್ತಿ, ಹೇ ಕುಯುಕ್ತಿ, ಲೇ ಮನೆಹಾಳ ಶಿಷ್ಯ, ಎಲ್ಲಿದ್ದೀಯೋ? ಸ್ವಾಮಿ, ಈಗೋ ಬಂದೆ. ಈ ಕೂಡಲೇ ಊರಿನಲ್ಲಿರುವ ಸಾಲದ ಸುಳಿಯಲ್ಲಿರುವ ವರ್ತಕರನ್ನು ಕರೆದುತ. ಹಾಗೆ ಆಗಲಿ, ಹೇಗೆ ಹೋಗಿ ಹಾಗೆ ಬರುವೆ. ಈ ವರ್ತಕರಿಗೆ ಹಣದ ಆಸೆ ತೋರಿಸಿ ಪ್ರಜೆಗಳನ್ನು ನಮ್ಮ ಜಾಲಕ್ಕೆ ಬೀಳುವಂತೆ ಮಾಡಬೇಕು. ನನಗೆ ಅದೃಷ್ಟಲಕ್ಷ್ಮಿ ಒಲಿದಂತೆ ತೋರುತ್ತಿದೆ. ಈ ಸದವಕಾಶವನ್ನು ಉಪಯೋಗಿಸಿಕೊಂಡು ಬಹಳ ಹಣವನ್ನು ಸಂಪಾದಿಸಬೇಕು. ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ತಿಂದರೂ ಸವಿಯಬಾರದು. ಸ್ವಾಮಿ, ನೀವು ಹೇಳಿದಂತೆ ನಾನು 4 ವರ್ತಕರನ್ನು ಕರೆತಂದಿರುವೆ. ಈಗ ಬಂದಿರುವವರು ಒಳ್ಳೆ ಶ್ರೀಮಂತರು. ಸಮಯ ಅಂತ ನಮ್ಮ ಬಳಿಗೆ ಬಂದಿದ್ದಾರೆ. ಇನ್ನು ನಿಮ್ಮ ಬುದ್ಧಿ ಚಮತ್ಕಾರದಿಂದ ಅವರನ್ನು ನಿಮ್ಮಂತೆ ಮಾಡಿಕೊಂಡರೆ ಪ್ರಜೆಗಳೆಲ್ಲರೂ ನಿಮ್ಮ ಪಕ್ಷವನ್ನು ಹಿಡಿಯುವರು. ಒಳ್ಳೆಯದು, ಕರೆದುಕೊಂಡು ಬನ್ನಿ. ಶ್ರೀಮಂತ ಪಂಡಿತರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ, ದಯಮಾಡಿಸಬೇಕು. ನನ್ನಿಂದೇನಾಗಬೇಕಾಗಿದೆ? ಸ್ವಾಮಿ, ಈಗ ಸ್ವಲ್ಪ ಸಾಲ ಮಾಡಬೇಕಾಗಿದೆ. ನನಗರ್ಥವಾಗಲಿಲ್ಲ. ಸ್ವಾಮಿಯವರು ಸಾಲ ಮಾಡಬೇಕಾಗಿದೆಯೋ ಅಥವಾ ತಾವೋ? ಸ್ವಾಮಿ, ನೀವು ಬಹಳ ಶ್ರೀಮಂತರಾಗಿದ್ದೀರಿ. ಈಗ ನಿಮಗೆ ಅಂತಹ ಸಾಲದ ಪ್ರಮೇಯವೇನು? ಏನು ಹೇಳಲಿ ಸ್ವಾಮಿ, ನಮ್ಮ ಅಣ್ಣ ತಮ್ಮದರಿಂದ ಕಲಹದಲ್ಲಿ 12 ವರ್ಷ ವ್ಯಾಜ್ಯ ನಡೆದು 7 ವರ್ಷ ರೂಪಾಯಿ ಕೈ ಬಿಟ್ಟಿತು. ಆಹಾ, ವ್ಯವಹಾರ ಅಂದ್ರೆ ಇದು. ಮನೆ ಮಠ ಮಾರಿ ಹೋದ್ರೂ ವ್ಯಾಜ್ಯ ಬಿಟ್ಟವರಲ್ಲ. ಹೀಗಿರಬೇಕು ಇದ್ದರೆ. ಒಳ್ಳೆಯದು ಒಳ್ಳೆಯದು. ತಮ್ಮ ವಿಚಾರವೇನು? ನಾನು ಪರಸ್ತ್ರೀ ಸಂಘದಲ್ಲಿ ಬಿದ್ದು ಅಪಾರ ಸಂಪತ್ತನ್ನು ಕಳೆದುಕೊಂಡೆ. ಈಗ ಸಾಲದ ಸುಳಿಯಲ್ಲಿ ಸಿಲುಕಿದ್ದೇನೆ. ಈಗಿನ ಕಾಲದಲ್ಲಿ ಒಬ್ಬರನ್ನೇ ನಿಭಾಯಿಸುವುದು ಕಷ್ಟ. ಅಂತಹದಲ್ಲಿ ನೀವು ಬಲೆ. ತಮ್ಮ ವಿಚಾರ ಹೇಳಿ. ನಾನು ಮದ್ಯ ವ್ಯಸನೆಯಾಗಿ ಬಂದ ಆದಾಯವನ್ನೆಲ್ಲ ಕಳೆದು ಬಿಟ್ಟೆ. ಸಾಲುಗಾರರು ನನ್ನ ಹಿಂದೆ ಬಿದ್ದಿದ್ದಾರೆ. ಆಹಾ, ಪರೋಪಕಾರಿ. ಕುಡಿದು ಮದ್ಯ ವ್ಯಾಪಾರಿಗಳನ್ನೆಲ್ಲ ಉದ್ಧರಿಸುವವನು ಈ ಭೂಪ. ತಾವುಗಳು ಈ ಸಾರಿ ಜೂಜಿನಲ್ಲಿ ಸ್ವಲ್ಪ ನಷ್ಟವಾಯಿತು. ಆದ್ದರಿಂದ ಇವರು ಎಲ್ಲರಿಗಿಂತ ಇಂಥವರಿಗೆ ಸಾಲ ಕೊಟ್ಟರೆ ಕೇಳಿದಷ್ಟು ಬಡ್ಡಿ ಮೊದಲೇ ಕೊಟ್ಟು ಬಿಡುವರು, ಅಸಲು ಆಮೇಲೆ. ಈಗ ನೀವೆಲ್ಲರೂ ನಾನು ಹೇಳಿದಂತೆ ಕೇಳುವುದಾದರೆ ನಿಮಗೆ ಬೇಕಷ್ಟು ಹಣ ಸಂಪಾದನೆ ಆಗುವುದು. ಅದಾವುದು ಹೇಳಿ ಸ್ವಾಮಿ. ಈಗ ನಮ್ಮ ಮಹಾರಾಜರಿಗೆ 2 ಮಕ್ಕಳಿರುವವರಲ್ಲ. ಅವರಲ್ಲಿ ರಮಾಕಾಂತನನ್ನು ರಾಜನನ್ನಾಗಿ ಮಾಡಬೇಕು. ಅದಕ್ಕೆ ಪ್ರಜಾ ಸಮ್ಮತಿ ಬೇಕು. ಅದಕ್ಕೆ ಒಂದೊಂದು ಸಮ್ಮತಿಗೆ 100 ವರಹಗಳನ್ನು ಕೊಡಲಾಗುವುದು. ಅಂಬರೀಷನು ಮಹಾಧರ್ಮಕನು. ಅವನಿಗೆ ವಿಚಾರದಲ್ಲಿ ನಾವು ಅನ್ಯಾಯ ಮಾಡಬಾರದು. ಹಾಗಾದರೆ ಹೊರಡೋಣವಾಗಲಿ. ನಿಮಗೆ ಸಾಲ ಕೊಡಲು ಸಾಧ್ಯವಿಲ್ಲ. ಇಲ್ಲ, ಇದೇನು ಹುಚ್ಚತನ? ಅನಾಯಾಸವಾಗಿ ಬರೋ ಸಂಪಾದನೆ ಬಿಡ್ತಾರೆಯೇ?
ಏಯ್ ಏಯ್ ಸುಮ್ಮನಿರಯ್ಯ, ಹುಚ್ಚನಂತೆ ಮಾತಾಡಬೇಡ. ಸಾಹುಕಾರರೇ, ನಮ್ಮ ಸಮ್ಮಿತಿಯನ್ನು ಯಾರಿಗೆ ಕೊಡಬೇಕು ಅವರಿಗೆ ಕೊಡಲು ಸಿದ್ಧರಾಗಿರುವೆ. ಹಾಗೆ ತಮ್ಮಂತಹವರು ಮನಸ್ಸು ಮಾಡಿದರೆ ಸಾವಿರಾರು ಜನರ ಸಮ್ಮತಿ ದೊರೆಯುವುದು, ನಿಮಗೆ ಬೇಕಾದಷ್ಟು ಹಣ ದೊರೆಯುವುದು. ಇನ್ನು ಈ ವಿಚಾರ ನಮಗಿರಲಿ, ನೀವು ಆ ಯೋಚನೆ ಬಿಟ್ಟು ಬಿಡಿ. ಆ ಯೋಚನೆ ಬಿಟ್ಟೇ ನಿಮ್ಮ ಕೈಗೆ ದುಡ್ಡು ಕೊಟ್ಟಿದ್ದು. ಏನು ಹೊರಟೇ ಬಿಟ್ಟಿರಿ? ನನ್ನನ್ನು ಸ್ವಲ್ಪ ಗಮನಿಸಿಕೊಳ್ಳಿ ಸ್ವಾಮಿ. ಸರಿ ಆಗಲಿ. ಅಯ್ಯೋ, ಬರೀ ಮಾತಿನಲ್ಲಿ ಸರಿ ಎಂದರೆ ಮರ್ಮಕಾರನಿಗೆ ಒಬ್ಬ ಮೋಸಗಾರ. ಕುಯುಕ್ತಿ, ಲೇ ಶಿಷ್ಯ, ಇದೋ ಬಂದೆ. ಸೂರ್ಯವಂಶ ಕುಲತಿಲಕ, ಅಯೋಧ್ಯ ನರೇಶ, ಮಹಾರಾಜ ನಾಭಾಗ, ರಾಣಿ ಛಾಯಾದೇವಿ ಮಂತ್ರಿಯೊಡಗೂಡಿ ಬರುತ್ತಿದ್ದಾರೆ. ಕುಮಾರ ಅಂಬರೀಷ, ನೀನು ಯಾವಾಗಲೂ ಭಕ್ತಿ ಸೇವೆ, ಧ್ಯಾನ, ನಾಮಸ್ಮರಣೆ, ಕೀರ್ತನೆ ಅಂತ ಉಳಿದರೆ ಪ್ರಜೆಗಳ ಸೇವೆ ಮಾಡುವವರು ಯಾರು? ಹೌದು ಯುವರಾಜರೇ, ನಿಮ್ಮ ತಂದೆಯವರಿಗೂ ವಯಸ್ಸಾಗಿದೆ. ಈಗ ನೀವು ರಾಜ್ಯಾಡಳಿತ ನೋಡಿಕೊಳ್ಳಬೇಕು. ಅಪ್ಪಾಜಿ, ನಿಮಗೆ ರಾಜ್ಯಾಡಳಿತದಲ್ಲಿ ಏನಾದರೂ ಸಹಾಯ ಬೇಕಿದ್ದರೆ ನಾನು ಮಾಡುವೆನು. ನೀನು ಅಯೋಧ್ಯ ಚಕ್ರಾಧಿಪತಿ ಆಗಬೇಕು. ಅಪ್ಪಾಜಿ, ನನಗೆ ರಾಜ್ಯದ ಸಿಂಹಾಸನದ ಮೇಲೆ ಎಳ್ಳಷ್ಟು ಆಸೆ ವ್ಯಾಮೋಹ ಇಲ್ಲ. ಮಾನವ ಜನ್ಮ ದೊಡ್ಡದು. ಒಂದು ಆತ್ಮ ಮಾನವ ದೇಹವನ್ನು ಧಾರಣೆ ಮಾಡಬೇಕೆಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮೊದಲು ಜನ್ಮ ತಾಳಬೇಕು. ಈ ಮನುಷ್ಯ ಜನ್ಮದಲ್ಲಿ ನಮ್ಮ ಅಂತಿಮ ಗುರಿಯೊಂದೇ, ಅದು ಭಗವಂತನ ಲೋಕಕ್ಕೆ ಮರಳಿ ಹೋಗುವುದು. ಅದನ್ನು ಮುಕ್ತಿ ಅನ್ನುವರು. ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರು ಬಾಹುದೇನು, ಅಲ್ಲಿ ಹೋದೇನು. ದೋಷರಾಶಿ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭಾವನಾಶಿ ತುಂಗೆ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನಿ ಮಗಳ ಏಸು ಬಾರಿ ಮಾಡಿದರು ಫಲವೇನು, ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶ ನನ್ನ ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶ ನನ್ನ ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳಿಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡೆ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನ
ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ ಮನ ಸೆರೆಯ ಮಾಡಿದೆ. 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ ಮನ ಸೆರೆಯ ಮಾಡಿದೆ. ಸೂರೆಯೋಡು ಸೂರೆ ತುಂಬಿ ಮೇಲೆ ಹೂವಿನ ಹಾರಗಿರು ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತಾನಂತಾದಿ ಕೇಶವನ ನಾರಾಯಣ ಅಚ್ಯುತಾನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋ ಲಂಡ ಜೀವವೇ ಕೇಳಿ ಭಂಡ ಜೀವವೇ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಯಾರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಕ್ತಿಯಿಂದ ಭಗವಂತನಿಗೆ ಶರಣಾಗುತ್ತಾನೋ ಅಥವಾ ಭಗವಂತನಿಗೆ ದಾಸನಾಗುತ್ತಾನೋ ಅವನಿಗೆ ಮಾತ್ರ ಮುಕ್ತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಏಕೆ ಇಂಥ ಭಕ್ತಿ ಮುಕ್ತಿ ಎಲ್ಲ ನಿನಗೆ? ನೀನು ರಾಜ್ಯಭಾರದಿಂದ ನಿವೃತ್ತಿ ಹೊಂದಿದ ಮೇಲೆ ಭಕ್ತಿ ಮಾಡಬಹುದಲ್ಲವೇ? ಅಪ್ಪಾಜಿ, ಮುಕ್ತಿಯಲ್ಲಿ 5 ಬಗೆ. ಸಾಯುಜ್ಯ ಮುಕ್ತಿ ಅಂದರೆ ಭಗವಂತನಲ್ಲಿ ಲೀನ ಆಗುವುದು. ಸಾಲೋಕ್ಯ ಮುಕ್ತಿ ಅಂದರೆ ಭಗವಂತನ ಲೋಕದಲ್ಲಿ ಸೇರುವುದು. ಸಾರೋಪ್ಯ ಮುಕ್ತಿ ಅಂದರೆ ಭಗವಂತನ ರೂಪವನ್ನು ಹೊಂದುವುದು, ವಿಷ್ಣುದೂತರು ಮತ್ತು ಜಯ ವಿಜಯರ ಹಾಗೆ. ಸಾಮೀಪ್ಯ ಮುಕ್ತಿ ಅಂದರೆ ಭಗವಂತನ ಸಮೀಪದಲ್ಲಿಯೇ ಇರುವುದು. ಸಾಷ್ಟ್ರಿ ಮುಕ್ತಿ ಅಂದರೆ ಭಾಗ್ಯವಂತನಂತೆಯೇ ಸಿರಿ ಅಥವಾ ವಿಭೂತಿಗಳನ್ನು ಹೊಂದಿರುವುದು. ಈ 5ರಲ್ಲಿ ಯಾವುದಾದರೊಂದನ್ನು ಪಡೆಯಲು 9 ವಿಧದ ಭಕ್ತಿಯಲ್ಲಿ ಒಂದನ್ನು ಮಾಡಲೇಬೇಕು. ಭಕ್ತರಾದವರು ಯಾವ ಮುಕ್ತಿಯನ್ನು ಅಪೇಕ್ಷಿಸುವುದಿಲ್ಲ. ಅವರಿಗೆ ಭಕ್ತಿ ಸೇವೆ ಮಾಡಲು ನರಕವಾದರೂ ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆ 9 ವಿಧದ ಭಕ್ತಿಗಳು ಯಾವುವೆಂದರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಧ್ರುವ ಮತ್ತು ಪ್ರಹ್ಲಾದನಂತೆ ಭಗವದ್ಭಕ್ತರು ತಮ್ಮ 5ನೇ ವಯಸ್ಸಿನಲ್ಲಿಯೇ ಉನ್ನತ ಭಕ್ತಿಯನ್ನು ಸಾಧಿಸಿದ್ದರು. ಆಹಾ, ನಿಮ್ಮ ಈ ಭಕ್ತಿ ವರ್ಣನೆಯನ್ನು ಕೇಳಿ ನಾನು ಧನ್ಯನಾದೆ. ನಾನು ಮನಸ್ಸನ್ನು ಸದಾ ಕೃಷ್ಣನ ಪಾದಕಮಲಗಳ ಧ್ಯಾನದಲ್ಲಿ, ನನ್ನ ಮಾತುಗಳನ್ನು ಪ್ರಭುವಿನ ಮಹಿಮಾ ವರ್ಣನೆಯಲ್ಲೂ, ಕೈಗಳನ್ನು ಭಗವಂತನ ದೇಗುಲವನ್ನು ನಿರ್ಮಲವಾಗಿಡುವುದರಲ್ಲೂ, ಕಿವಿಗಳನ್ನು ಕೃಷ್ಣನ ವಚನಗಳನ್ನು ಅಥವಾ ಕೃಷ್ಣನನ್ನು ಕುರಿತು ಸ್ತೋತ್ರಗಳನ್ನು ಕೇಳುವುದರಲ್ಲೂ, ಕಣ್ಣುಗಳು ಕೃಷ್ಣನ ವಿಗ್ರಹವನ್ನು ಕಾಣಲು ಇಲ್ಲವೇ ಮಥುರಾ, ವೃಂದಾವನಗಳಂತಹ ಸ್ಥಳಗಳಲ್ಲಿನ ಕೃಷ್ಣ ದೇವಾಲಯಗಳನ್ನು ನೋಡಲು, ಸ್ಪರ್ಶಾಂದ್ರಿಯವನ್ನು ಕೃಷ್ಣ ಭಕ್ತರ ಪಾದವನ್ನು ಸ್ಪರ್ಶಿಸಲು, ನಾಸಿಕವನ್ನು ಭಗವಂತನಿಗೆ ಅರ್ಪಿತವಾದ ತುಳಸಿ ಪರಿಮಳವನ್ನು ಆಘ್ರಾಣಿಸಲು, ನಾಲಿಗೆಯನ್ನು ಭಗವತ್ ಪ್ರಸಾದದ ಸವಿ ನೋಡಲು, ಕಾಲುಗಳನ್ನು ಪ್ರಭುವಿನ ಪುಣ್ಯಕ್ಷೇತ್ರಗಳಿಗೆ ಅಥವಾ ದೇಗುಲಗಳಿಗೆ ನಡೆದು ಹೋಗಲು, ತಲೆಯನ್ನು ಪ್ರಭುವಿನೆದುರಿಗೆ ಬಾಗಿಸಲು ಹಾಗೂ ತನ್ನೆಲ್ಲ ಅಪೇಕ್ಷೆಗಳನ್ನು ದಿನದ 24 ತಾಸುಗಳ ಕಾಲವು ಭಗವಂತನ ಸೇವೆ ಮಾಡಲು, ದಿಟವಾಗಿ ನಾನು ಇಂದ್ರಿಯ ತೃಪ್ತಿಗಾಗಿ ಏನೊಂದನ್ನೂ ಅಪೇಕ್ಷಿಸಲಿಲ್ಲ. ನನ್ನೆಲ್ಲ ಇಂದ್ರಿಯಗಳನ್ನು ಭಕ್ತಿ ಸೇವೆಯಲ್ಲಿ ಹಾಗೂ ಪ್ರಭು ಸೇವೆಗೆ ಸಂಬಂಧಿಸಿದ ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವೆನು. ಇದು ಪ್ರಭುವಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸಕಲ ಐಹಿಕ ಇಚ್ಛೆಗಳಿಂದ ಮುಕ್ತನಾಗಲು ಇರುವ ಮಾರ್ಗ.
ರಾಜಕುಮಾರ, ನಿಮ್ಮ ತಂದೆಯವರ ಆಸೆಯನ್ನು ನೆರವೇರಿಸಿ. ನನ್ನ ಆಸೆಯೊಂದೇ ಅಲ್ಲ, ಪ್ರಜಾ ಸಮ್ಮತಿಯೂ ಇದೇ ಆಗಿದೆ. ನೀನು ಅಯೋಧ್ಯೆಯ ಚಕ್ರಾಧಿಪತಿ ಆಗಬೇಕು, ಪ್ರಜೆಗಳ ಸೇವೆ ಮಾಡಬೇಕು ಮತ್ತು ಅವರ ಸಂಕಷ್ಟಗಳನ್ನು ನಿವಾರಿಸಬೇಕು. ನಿನ್ನ ಸಹೋದರ ದುಷ್ಟರ ಸಹವಾಸ ಮಾಡಿ ದುಶ್ಚಟಗಳ ದಾಸನಾಗಿ, ದೇವರು ಗುರುಗಳ ಮೇಲೆ ನಂಬಿಕೆ ಇಲ್ಲದೆ ನಾಸ್ತಿಕನಾಗಿ, ಪ್ರಜೆಗಳ ಮೇಲೆ ಕರುಣೆ ಇಲ್ಲದೆ, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಗಳ ಮೇಲೆ ಹಿಡಿತ ಇಲ್ಲದವನಿಗೆ ರಾಜ್ಯದ ಜವಾಬ್ದಾರಿಯನ್ನು ಹೇಗೆ ಕೊಡಬಹುದು? ಆದ್ದರಿಂದ ನಾವು ನಿರ್ಧರಿಸಿದ್ದೇವೆ, ಮುಂದಿನ ಅಯೋಧ್ಯೆಯ ಚಕ್ರಾಧಿಪತಿ ನೀನೇ ಎಂದು. ಪ್ರಕೃತಿಯಲ್ಲಿ 3 ಗುಣಗಳು, ಅದು ಸತ್ವಗುಣ, ರಾಜೋಗುಣ ಮತ್ತು ತಮೋಗುಣ. ಈ 3 ಗುಣಗಳ ಸೂತ್ರಧಾರ ಭಗವಂತ. ಈ ಭೂಮಿಯ ಮೇಲೆ ಹುಟ್ಟಿದ ಎಲ್ಲ ಜೀವಿಗಳು ಪ್ರಕೃತಿಯಲ್ಲಿನ ಈ 3 ಗುಣಗಳ ಪ್ರಭಾವಕ್ಕೆ ಒಳಪಡುವರು. ನಾವು ಸೇವಿಸುವ ಆಹಾರ, ನಾವು ಮಾಡುವ ಸಂಘ ಮತ್ತು ನಮ್ಮ ಭಗವತ್ ಜ್ಞಾನ, ಆ 3 ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡುತ್ತವೆ. ತಮ್ಮ ರಮಾಕಾಂತನ ಮೇಲೆ ರಾಜೋಗುಣ ಮತ್ತು ತಮೋಗುಣ ಪ್ರಭಾವ ಹೆಚ್ಚಾಗಿರುವುದರಿಂದ ಹೀಗಾಗಿದ್ದಾನೆ. ನಾವು ಅವನಿಗೆ ಕರುಣೆ ತೋರಿ ಸತ್ವಗುಣದಲ್ಲಿ ಉಳಿಯುವಂತೆ ಮಾಡಬೇಕು. ನಿನ್ನಂಥ ಕುಮಾರ ಜನಿಸಿರುವುದು ನಮ್ಮ ಪುಣ್ಯ ಮತ್ತು ಸೂರ್ಯವಂಶದ ಕೀರ್ತಿ. ಅಯೋಧ್ಯ ಪ್ರಜೆಗಳ ಸಮ್ಮತಿ ಅಂಬರೀಷನ ಕಡೆ ಇರುವುದನ್ನು ತಿಳಿದ ರಮಾಕಾಂತನು ಹೇಗಾದರೂ ಮಾಡಿ ತನ್ನ ಅಗ್ರಜನ ರಾಜ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕೆಂದು ನಿರ್ಧರಿಸುತ್ತಾನೆ. ರಮಾಕಾಂತನು ರಾಜಕೀಯ ಪಂಡಿತ ಮತ್ತು ಕುಯುಕ್ತಿ ಜೊತೆ ಸೇರಿ ಅಂಬರೀಷನನ್ನು ಕೊಲ್ಲಲು ಪ್ರಯತ್ನಿಸುತ್ತಾರೆ. ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದ ಅಂಬರೀಷನ ಮೇಲೆ ಖಡ್ಗದಿಂದ ರಮಾಕಾಂತನು ಪ್ರಹಾರ ಮಾಡುತ್ತಾನೆ. ಕೂಡಲೇ ಆ ಖಡ್ಗ ಹೂವಿನ ಹಾರವಾಗಿ ಅಂಬರೀಷನ ಕೊರಳಲ್ಲಿ ಬೀಳುತ್ತದೆ. ಇದನ್ನು ನೋಡಿದ ರಮಾಕಾಂತನಿಗೆ ಜ್ಞಾನೋದಯವಾಗುತ್ತದೆ. ತನ್ನ ಅಣ್ಣನ ಅಚಲ ಭಕ್ತಿಯನ್ನು ನೋಡಿ ಅವನಿಗೆ ಶರಣಾಗುತ್ತಾನೆ. ಮಂತ್ರಿವರ್ಯರೇ ಮತ್ತು ನನ್ನ ಪ್ರಿಯ ಪ್ರಜಾ ಪ್ರಮುಖರೇ, ಇಂದಿನ ನಮ್ಮ ಸಭೆಯು ಎಷ್ಟು ಮಹತ್ವವುಳ್ಳದೆಂಬುದು ನಿಮಗೆಲ್ಲರಿಗೂ ತಿಳಿದಿರುವುದು. ನಾನು ವೃದ್ಧಾಪ್ಯದಲ್ಲಿ ರಾಜ್ಯಭಾರದಿಂದ ವಿಶ್ರಾಂತಿ ಪಡೆಯಲು ಇಚ್ಛಿಸುತ್ತೇನೆ. ಅಯೋಧ್ಯ ವಾಸಿಗಳೆಲ್ಲರೂ ಅಂಬರೀಷನನ್ನೇ ರಾಜನಾಗಿ ಮಾಡಬೇಕೆಂದು ಅಪೇಕ್ಷೆ ಪಟ್ಟಿರುವುದರಿಂದ ನಿಮ್ಮೆಲ್ಲರ ಸಮ್ಮತಿಯಂತೆ ಇಂದಿನಿಂದ ಅಯೋಧ್ಯ ವಾಸಿಗಳಾದ ನೀವೆಲ್ಲರೂ ಅಂಬರೀಷನ ಪ್ರಜೆಗಳಾಗಿರುವಿರಿ. ಅಂಬರೀಷನು ಅಯೋಧ್ಯ ವಾಸಿಗಳಿಗೆ ಅರಸನಾಗಿರುವನು ಎಂದು ನಿಮ್ಮೆಲ್ಲರ ಮುಂದೆ ನನ್ನ ಸಮ್ಮತಿಯನ್ನು ಪ್ರಕಟಿಸುತ್ತೇನೆ. ತಥಾಸ್ತು. ಶಾಸ್ತ್ರವು ಕೂಡ ಹೇಳುವುದೇನೆಂದರೆ ಬಹುನಂ ಸಮ್ಮತಂ ಗ್ರಾಹ್ಯಂ. ಅಂಬರೀಷನೇ, ಏಳು. ನಿನ್ನ ಹಣೆಯಲ್ಲಿ ರಾಜ ತಿಲಕವನ್ನಿಟ್ಟು ನಿನ್ನ ಮಸ್ತಕವನ್ನು ರಾಜ ಮುಕುಟದಿಂದ ಅಲಂಕರಿಸುವೆನು. ನಿಲ್ಲಿ, ಹಾಗೆಂದಿಗೂ ಆಗಲಾರದು. ಏತಕ್ಕಾಗುವುದಿಲ್ಲ? ಪ್ರಜೆಗಳ ಅಭಿಮತವು ಅಂಬರೀಷನ ಕಡೆಗಿರುವುದು. ಎಂತಹ ಅಭಿಮತ? ಇದೆಲ್ಲ ಮೋಸಗಾರಿಕೆಯು. ನಿಜವಾದ ಅಭಿಮತವು ನನ್ನ ರಮಾಕಾಂತನ ಪಕ್ಷದಲ್ಲಿರುವುದು. ಅದನ್ನು ನೋಡಬೇಕಾದರೆ ರಾಜ ಮುಕುಟವು ಅಂಬರೀಷನ ಶಿರಸ್ಸಿನಲ್ಲಿಟ್ಟುಕೊಡಲೇ ರಾಜ ತಿಲಕಕ್ಕೆ ಪ್ರತಿಯಾಗಿ ಇವನ ಹಣೆಯಲ್ಲಿ ರಕ್ತ ತಿಲಕವನ್ನಿಡಬೇಕಾಗುವುದು. ಇದರ ಅರ್ಥವೇನು? ಅರ್ಥವೇ, ರಮಾಕಾಂತನ ಕುತ್ತಿಗೆಯನ್ನು ಕತ್ತರಿಸಿ ಛಾಯಾದೇವಿಯನ್ನು ಶೂಲಕ್ಕೇರಿಸಿಯೇ ತಾವು ಅಂಬರೀಷನನ್ನು ರಾಜನನ್ನಾಗಿ ಮಾಡಬೇಕು. ಮಹಾರಾಣಿಯವರೇ, ಮುಚ್ಚು ಬಾಯಿ. ನಿನಗೆ ಮಹಾರಾಜ ಮತ್ತು ಮಹಾರಾಣಿಯರ ಮಧ್ಯೆ ಮಾತನಾಡುವ ಯಾವ ಅಧಿಕಾರವೂ ಇರುವುದಿಲ್ಲ. ಮಹಾರಾಜರೇ, ಮುಹೂರ್ತಗಳಿಗೆ ಮೀರಿ ಹೋಗುತ್ತಿದೆ. ತಾವು ಮುಕುಟವನ್ನು ತೊಡಿಸಿ. ತಡೆಯಿರಿ.
ಎಂದಿನವರೆಗೆ ನನ್ನ ಶರೀರದಲ್ಲಿ ರಕ್ತ ಸಂಚರಿಸುವುದೋ, ಎಂದಿನವರೆಗೆ ನನ್ನ ಕೈಯಲ್ಲಿ ಖಡ್ಗವಿರುವುದೋ, ಅಂದಿನವರೆಗೆ ಅಂಬರೀಷನು ರಾಜಮುಕುಟವನ್ನು ಧರಿಸಲಾರನು. ಛಾಯ, ಅಂಬರೀಷನು ರಾಜ ಸಿಂಹಾಸನವನ್ನು ಅಲಂಕರಿಸಲಾರನೆ? ಅಯೋಧ್ಯೆಯ ರಾಜಸಿಂಹಾಸನವನ್ನು ಅಂಬರೀಷನೇ ಅಲಂಕರಿಸುವನು. ಛಾಯಾಪುತ್ರನಾದ ರಮಾಕಾಂತನೇ? ತಮ್ಮ ಪುತ್ರನಾದ ರಮಾಕಾಂತನೇ, ಜ್ಯೇಷ್ಠ ಸಹೋದರನನ್ನು ರಾಜನನ್ನಾಗಿ ಮಾಡಲು ಬಂದಿರುವೆನು. ಏನು ಹೇಳಿದೆ? ಸಹೋದರನನ್ನ ರಾಜನನ್ನಾಗಿ ಮಾಡಲು ಬಂದಿರುವೆಯಾ? ಹೌದು, ಅದಕ್ಕಾಗಿಯೇ ಬಂದಿರುವೆನು. ನೀನಾದರೂ ಈ ಮೊದಲು ಒಬ್ಬ ನಾಸ್ತಿಕನಾಗಿದ್ದೆಯಲ್ಲವೇ? ಹೌದು, ನಾಸ್ತಿಕನಾಗಿದ್ದೆನು, ಈಗ ಆಸ್ತಿಕನಾಗಿರುವೆನು. ಮೊದಲು ಯಾವಾತನನ್ನು ರಾಜರ ಉಗ್ರಾಣದಲ್ಲಿ ನೋಡಿದೆನೋ, ಅನಂತರ ಆತನ ಹೃದಯದಲ್ಲಿ ಭಗವಂತನನ್ನು ನೋಡಿದೆನು. ಪ್ರತಿ ಶಬ್ದದಲ್ಲಿಯೂ, ಪ್ರತಿ ಶ್ವಾಸದಲ್ಲಿಯೂ, ಪ್ರತಿಯೊಂದು ನರನಾಡಿಯಲ್ಲಿಯೂ ಆತನನ್ನು ತಿಳಿದೆನು. ಹೇ ಪ್ರಭು, ಈ ದಿನ ಅಯೋಧ್ಯೆಯ ರಾಜ ಪದವಿಗಿಂತಲೂ ಮಿಗಿಲಾದ ರಾಜ ಪದವಿಯನ್ನು ನನಗೆ ದಯಪಾಲಿಸಿದೆ. ರಮಾಕಾಂತ, ಇದುವರೆಗೆ ನೀನು ಸೃಷ್ಟಿಯು ಕೇವಲ ತತ್ವಗಳಿಂದಲೇ ಉಂಟಾದುದೆಂದು ಸಮರ್ಥಿಸುತ್ತಿದ್ದೆಯಲ್ಲವೇ? ಅಗ್ರಜ, ನಿನ್ನ ತಿಳುವಳಿಕೆಯೇ ಸರಿಯಾದದ್ದು. ಆ ಸರ್ವಶಕ್ತನೇ ಜಗತ್ತಿನಲ್ಲಿ ವಿವಿಧ ರೂಪದಿಂದಿರುವನು. ನೀರಿನಲ್ಲಿಯೂ ಆತನೇ ಪ್ರವಾಹ ರೂಪದಲ್ಲಿ ಹರಿಯುತ್ತಿರುವನು. ಬೆಂಕಿಯಲ್ಲಿ ಆತನೇ ಪರಿಹಾರ ರೂಪದಿಂದಿರುವನು. ಆಕಾಶದಲ್ಲಿ ಆತನೇ ವ್ಯಾಪಕ ರೂಪದಲ್ಲಿರುವನು. ಧನ್ಯ ಧನ್ಯ ರಮಾಕಾಂತ, ನೀನಾದರೂ ಭಕ್ತಿಯಲ್ಲಿ ನನಗಿಂತಲೂ ಬಹಳ ಮುಂದುವರೆದೆ. ನೀನೇ ಧನ್ಯ. ಜನಕ, ನನಗೆ ರಾಜ್ಯವೇ ಬೇಡ. ಈ ಪ್ರಜೆಗಳು ನನ್ನನ್ನು ರಾಜನನ್ನಾಗಿ ಮಾಡಬೇಕೆಂದಿರುವರು. ನನಗೆ ರಾಜ್ಯವೇ? ಅಗ್ರಜ, ನಾನು ಆಗಲೂ ಚಿಕ್ಕವನಾಗಿದ್ದೆನು, ಈಗಲೂ ಚಿಕ್ಕವನಾಗಿರುವೆನು. ಮೊದಲು ನೀನು ಹಿರಿಯ ಸಹೋದರನಾಗಿದ್ದೆ, ಆಮೇಲೆ ಒಬ್ಬ ಮಹಾಪುರುಷನಾದೆ, ಈಗ ನನ್ನ ಗುರುವಾಗಿರುವೆ. ಮೊದಲು ನಾನು ನಿನ್ನ ತಮ್ಮನಾಗಿದ್ದೆನು, ಆಮೇಲೆ ಒಬ್ಬ ಶತ್ರುವಾದೆನು, ಈಗ ಶಿಷ್ಯನಾಗಿರುವೆನು. ನಿಜವಾಗಿಯೂ ನಿನಗೆ ಹುಚ್ಚು ಹಿಡಿದಿರುವುದು. ಹೌದು, ನಾನು ನಿಜವಾಗಿ ಹುಚ್ಚನು. ಈ ಹುಚ್ಚನ ಕಣ್ಣುಗಳಿಗೆ ನಿಮ್ಮೆಲ್ಲರಲ್ಲಿಯೂ ಆ ಪರಮಾತ್ಮನನ್ನೇ ಕಾಣುತ್ತಿರುವೆನು. ಹಾಗಾದರೆ ನೀನು ರಾಜಮುಕುಟವನ್ನು ಧರಿಸುವುದಿಲ್ಲವೇ? ರಾಜಮುಕುಟವೇ? ಅದನ್ನು ನಾನೇ ಧರಿಸುವೆನು. ಹೋ ಕುಮಾರ, ನಾನು ಇಷ್ಟೊತ್ತು ಗಾಬರಿಯಾಗಿದ್ದೆ. ಹಾಗಾದರೆ ಧರಿಸು. ಇದೋ ನನ್ನ ಗುರುವಿಗೆ ನನ್ನ ಕೈಯಿಂದಲೇ ಮುಕುಟವನ್ನು ಧರಿಸುವೆನು. ಸರ್ವನಾಶವಾಯಿತು. ನನಗೆ ಪುತ್ರನೇ ಜನಿಸಲಿಲ್ಲವೆಂದು ತಿಳಿದುಕೊಳ್ಳುವೆನು. ಅಂಬರೀಷ ಮಹಾರಾಜನಿಗೆ ಜೈ. ರಮಾಕಾಂತನಿಗೆ ಜೈ. ಮುನಿವರ್ಯ, ಮುಂದೇನಾಯಿತು? ಅತ್ಯಂತ ಸುದೈವಿಯಾದ ಅಂಬರೀಷ ಮಹಾರಾಜನು ಸಪ್ತದ್ವೀಪಗಳನ್ನೊಳಗೊಂಡ ಸಮಸ್ತ ಲೋಕದ ದೊರೆತನವನ್ನು ಗಳಿಸಿದನು. ಅಕ್ಷಯವಾದ ಮೇರೆ ಎರಿಯದ ಐಶ್ವರ್ಯ ಅಭ್ಯುದಯಗಳನ್ನು ಸಾಧಿಸಿದನು. ಇಂತಹ ಉನ್ನತ ಸ್ಥಾನವು ಲಭಿಸುವುದು ಅಪೂರ್ವವಾದರೂ ಅದು ಐಹಿಕವಾದುದು ಎಂಬುದನ್ನು ಚೆನ್ನಾಗಿ ಅರಿತಿದ್ದ ಮಹಾರಾಜ ಅಂಬರೀಷನು ಸಿರಿ ಸಂಪತ್ತುಗಳನ್ನು ಲೆಕ್ಕಿಸಲೇ ಇಲ್ಲ. ಐಹಿಕ ಐಶ್ವರ್ಯವು ಕನಸಿನ ನಿಧಿಯಂತೆ ಅಂತಿಮವಾಗಿ ನಿರ್ನಾಮವಾಗುವುದು. ಭಕ್ತನಲ್ಲದವನಿಗೆ ಇಂತಹ ಐಶ್ವರ್ಯವು ಲಭಿಸಿದಾಗ ಅವನು ಭೌತಿಕ ಪ್ರಕೃತಿಯ ತಮೋಗುಣದಲ್ಲಿ ಲೀನವಾಗುವನು ಎಂಬುದು ಅಂಬರೀಷ ಮಹಾರಾಜನಿಗೆ ತಿಳಿದಿತ್ತು. ಮಹಾರಾಜ ಅಂಬರೀಷನು ಈ ಉನ್ನತ ಸ್ಥಿತಿಯನ್ನು ತಲುಪಲು ಹೇಗೆ ಸಾಧ್ಯವಾಯಿತು? ಮಹಾರಾಜ ಅಂಬರೀಷನು ದೇವೋತ್ತಮ ಪರಮಪುರುಷನಾದ ವಾಸುದೇವನ ಪರಮ ಭಕ್ತನಾಗಿದ್ದನು. ಹಾಗೆಯೇ ಪ್ರಭುವಿನ ಭಕ್ತರಾದ ಮಹರ್ಷಿಗಳ ಭಕ್ತನೂ ಆಗಿದ್ದನು. ಈ ಭಕ್ತಿಯಿಂದಾಗಿ ಇಡೀ ವಿಶ್ವವು ಒಂದು ಕಲ್ಲಿನ ಚೂರಿನಷ್ಟೇ ಮಹತ್ವವಿಲ್ಲದೆಂದು ಭಾವಿಸಿದನು. ಸಾಮ್ರಾಟನಾಗಿ ತನ್ನ ನಿಯತ ಕರ್ತವ್ಯಗಳನ್ನು ಮಾಡುವಲ್ಲಿ ಮಹಾರಾಜ ಅಂಬರೀಷನು ತನ್ನೆಲ್ಲ ರಾಜ್ಯ ಸಂಬಂಧಿತ ಕಾರ್ಯಫಲಗಳನ್ನು ದೇವೋತ್ತಮ ಪರಮ ಪುರುಷನೂ ಎಲ್ಲದರ ಭೋಕ್ತಾರನೂ ಇಂದ್ರಿಯಗಳಿಗೆ ಅತೀತನೂ ಆದ ಕೃಷ್ಣನಿಗೆ ಸಮರ್ಪಿಸುತ್ತಿದ್ದನು. ಅಂಬರೀಷ ಮಹಾರಾಜನು ಭಗವಂತನ ನಿಷ್ಠಾವಂತ ಭಕ್ತರಾದ ಬ್ರಾಹ್ಮಣರ ಸಲಹೆಯನ್ನು ಪಡೆಯುತ್ತಿದ್ದನು. ಹೀಗೆ ಅಂಬರೀಷ ಮಹಾರಾಜನು ಭೂಮಂಡಲವನ್ನು ಸ್ವಲ್ಪವೂ ಕಷ್ಟವಿಲ್ಲದೆ ಪರಿಪಾಲಿಸುತ್ತಿದ್ದನು.
ಸರಸ್ವತೀ ನದಿಯು ಹರಿಯುವ ಮರುಭೂಮಿ ಪ್ರದೇಶಗಳಲ್ಲಿ ಅಂಬರೀಷ ಮಹಾರಾಜನು ಅಶ್ವಮೇಧ ಯಜ್ಞಗಳಂತಹ ಮಹಾಯಜ್ಞಗಳನ್ನಾಚರಿಸಿದನು. ಹೀಗೆ ಸಕಲ ಯಜ್ಞಗಳ ಸ್ವಾಮಿಯಾದ ದೇವೋತ್ತಮ ಪರಮಪುರುಷನನ್ನು ಅಂತಹ ಯಜ್ಞಗಳನ್ನು ಬಹು ವೈಭವಯುತವಾಗಿ ಸೂಕ್ತ ಪರಿಕರಗಳೊಡನೆ ಆಚರಿಸಿ ಯಜ್ಞಕರ್ತೃವಾದ ರಾಜನನ್ನು ಪ್ರತಿನಿಧಿಸುವ ವಸಿಷ್ಠ, ಅಸಿತ ಮತ್ತು ಗೌತಮರಂತಹ ಮಹರ್ಷಿಗಳ ನೇತೃತ್ವದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಟ್ಟನು. ಮಹಾರಾಜ ಅಂಬರೀಷನಿಗೆ ಭಗವಂತನ ವರ ದೊರೆತದ್ದು ಹೇಗೆ? ಸರಸ್ವತಿ ನದಿಯು ಹರಿಯುವ ಮರುಭೂಮಿ ಪ್ರದೇಶಗಳಲ್ಲಿ ಅಂಬರೀಷ ಮಹಾರಾಜನು ಅಶ್ವಮೇಧ ಯಜ್ಞಗಳಂತಹ ಮಹಾಯಜ್ಞಗಳನ್ನು ಆಚರಿಸಿದನು. ಹೀಗೆ ಸಕಲ ಯಜ್ಞಗಳ ಸ್ವಾಮಿಯಾದ ದೇವೋತ್ತಮ ಪರಮಪುರುಷನನ್ನು ಸುಪ್ರೀತಗೊಳಿಸಿದನು. ಅಂತಹ ಯಜ್ಞಗಳನ್ನು ಬಹು ವೈಭವಯುತವಾಗಿ ಸೂಕ್ತ ಪರಿಕರಗಳೊಡನೆ ಆಚರಿಸಿ ಯಜ್ಞಕರ್ತೃವಾದ ರಾಜನನ್ನು ಪ್ರತಿನಿಧಿಸುವ ವಸಿಷ್ಠ, ಅಸಿತ ಮತ್ತು ಗೌತಮರಂತಹ ಮಹರ್ಷಿಗಳ ನೇತೃತ್ವದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟನು. ಮಹಾರಾಜ ಅಂಬರೀಷನ ಅಪ್ಪಟ ಭಕ್ತಿಯಿಂದ ಸುಪ್ರೀತನಾದ ದೇವೋತ್ತಮ ಪರಮ ಪುರುಷನು ಅವನಿಗೆ ಅತಿ ಭಯಂಕರವೂ ಭಕ್ತ ರಕ್ಷಕವೂ ಆಗಿದ್ದ ತನ್ನ ಸುದರ್ಶನ ಚಕ್ರವನ್ನು ಕೊಟ್ಟನು. ಎಂಥ ಭಾಗ್ಯಶಾಲಿ ಮಹಾರಾಜ ಅಂಬರೀಷ! ಕೃಷ್ಣನ ಪೂಜೆಯ ಅಂಗವಾಗಿ ಮಹಾರಾಜ ಅಂಬರೀಷನು ಆತನಷ್ಟೇ ಭಕ್ತಳಾಗಿದ್ದ ಅವನ ರಾಣಿಯು ಏಕಾದಶಿ ಮತ್ತು ದ್ವಾದಶಿಗಳ ವ್ರತವನ್ನು 1 ವರ್ಷ ಪರ್ಯಂತ ಆಚರಿಸಿದರು. ಏಕಾದಶಿ ಎಂದು ಉಪವಾಸ ಮಾಡಬೇಕೆಂದು ಭಗವಂತನು ಎಲ್ಲಿಯಾದರೂ ಹೇಳಿದ್ದಾನೆಯೇ? ಉಪವಾಸ ಮಾಡುವುದರಿಂದ ಏನು ಪ್ರಯೋಜನ? ಏಕಾದಶಿ ತಿಥಿ ಪ್ರತಿ 15 ದಿನಕ್ಕೊಮ್ಮೆ ಬರುತ್ತದೆ. ಅದನ್ನು ಮಾಧವ ತಿಥಿ ಅಥವಾ ಮಾಧವನ ದಿನವೆಂದು ಕರೆಯುವರು. ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ದಿನ. ಏಕಾದಶಿಯ ದಿನದಂದು ಸಮಸ್ತರು ಉಪವಾಸ ವ್ರತ ಮಾಡಬೇಕು ಎಂದು ಸ್ವತಃ ಕೃಷ್ಣನೇ ಗರುಡ ಮತ್ತು ಯುಧಿಷ್ಠಿರನಿಗೆ ಹೇಳಿದ್ದಾನೆ. ಈ ವ್ರತವನ್ನು ಮಾಡುವುದರಿಂದ ಸಕಲ ಪಾಪಗಳು ನಿವಾರಣೆಯಾಗುವವು. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರು. ಉಪವಾಸ ಎಂದರೆ ದೇವರ ಹತ್ತಿರ ಇರುವುದು, ಅಂದರೆ ದಿನಪೂರ್ತಿ ಭಗವಂತನ ಸ್ಮರಣೆಯಲ್ಲಿ ಕಾಲ ಕಳೆಯುವುದು. ಏಕಾದಶಿ ವ್ರತವನ್ನು ಕೇವಲ ಬ್ರಾಹ್ಮಣರು ಮಾತ್ರ ಆಚರಿಸಬೇಕೇ? ಇಲ್ಲ, ಈ ವ್ರತವನ್ನು ಯಾವುದೇ ವರ್ಣಭೇದವಿಲ್ಲದೆ ಆಚರಿಸಬಹುದು. ಎಲ್ಲರಿಗೂ ಭಗವಂತನ ಕೃಪೆ ದೊರೆಯುವುದು. ಅಂಬರೀಷ ಮಹಾರಾಜನು ಈ ವ್ರತವನ್ನು 1 ವರ್ಷ ಕಾಲ ಆಚರಿಸಿದ ತರುವಾಯ 3 ರಾತ್ರಿಗಳ ಪರ್ಯಂತ ಉಪವಾಸ ಕೈಗೊಂಡು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಕಾರ್ತಿಕ ಮಾಸದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಮಧುವನದಲ್ಲಿ ಪೂಜಿಸಿದನು.